ಟ್ಯಾಕ್ಸಿ ಡ್ರೈವರ್. ಬೆಳಗಾಗುವ ಮೊದಲು ರಾಮ್ ಟೀ ಕುಡಿಯುತ್ತಾನೆ. ಸ್ವಲ್ಪ ವ್ಯಾಯಾಮ, ನಿಶಬ್ದ ಪ್ರಾರ್ಥನೆ. ಇದು ದಿನಚರಿಯಲ್ಲ, ಇದೇ ಜೀವನ. ಹಾಳಾದ ಬೀದಿಗಳಲ್ಲಿ ಅವನು ಕಾರ್ ಓಡಿಸುತ್ತಾನೆ. ತುಂಬ ಮೌನ ವ್ಯಕ್ತಿ ಕಾರ್ ಓಡಿಸುತ್ತಾನೆ. ಜೋರದ ಹೃದಯ ಬಡಿತವಿದ್ದರೂ ತುಂಬ ತಾಳ್ಮೆ ವ್ಯಕ್ತಿ. ಖಾಲಿಯಾದ ರಸ್ತೆಯಲ್ಲಿ ಗಡಿಯಾರ ಓಡುತ್ತಿರುತ್ತದೆ. ಅವನು ಸಮಯ ಎಣಿಸುತ್ತಾನೆ, ಹಣವನ್ನಲ್ಲ. ಕೆಲವು ದಿನಗಳು ಏನೂ ಇಲ್ಲದೆ ಹಿಂತಿರುಗುತ್ತಾನೆ. ಹಾಸ್ಪಿಟಲ್ ಬಳಿ ಕಾಯುತ್ತಾನೆ. ಸ್ವೆಟರ್ ಹಾಕಿರುತ್ತಾನೆ. ತಣ್ಣನೆ ಗಾಳಿಗೆ ತೆರೆದ ಕಿಟಕಿಗೆ ನಿದ್ರೆಗೆ ಜಾರುತ್ತಾನೆ. ತಾಳ್ಮೆಯುಳ್ಳ ಮೌನ ಜಾಗರಣೆ. ಬಿಂಬಗಳಿಂದ ಆಕೆ ಬರುತ್ತಾಳೆ. ಒದ್ದೆ, ಚಳಿ, ಒಂದು ಮಗು ಆಕೆ ಕೈಯಲ್ಲಿ ಮಲಗಿರುತ್ತೆ. ಅವನು ನಿಶಬ್ದವಾಗಿ ನೋಡುತ್ತಿರುತ್ತಾನೆ. ಹತ್ತಿರ ಬರುತ್ತಿದ್ದಂತೆ ಯಾರು ಮಾತನಾಡುವುದಿಲ್ಲ. ಒದ್ದೆಯಾದ ರಸ್ತೆ ಮೇಲೆ ಕಾರನ್ನು ಬಿಟ್ಟರೆ ಅವನು ಓಡಿಸುತ್ತಾನೆ. ಆಕೆ ತನ್ನ ಪ್ರಪಂಚವನ್ನು ಹಿಡಿದಿಟ್ಟುಕೊಂಡಿದ್ದಾಳೆ. ಕಾರು ನಿಧಾನವಾಯಿತು. ಮೀರಾ ಹೋಗಲು ಸಿದ್ಧಳಾಗುತ್ತಾಳೆ. ರಾಮ್ ಇನ್ನೂ ಹಾಗೆ ಇರುತ್ತಾನೆ. ಅವನನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ನಿಶಬ್ದ ರಾತ್ರಿ. ಆಕೆ ಪರ್ಸ್ಗಾಗಿ ಹಿಂತಿರುಗುತ್ತಾಳೆ. ಅವನು ಕೈಯನ್ನು ನಿಲ್ಲಿಸುತ್ತಾನೆ. ಇಟ್ಟಿಕೋ ಸ್ವಲ್ಪ ಕರುಣೆಯನ್ನು. ಕರುಣೆಯ ವಿಳಾಸವನ್ನಲ್ಲ. ಆಕೆ ಹೊರಗೆ ಬಂದಳು. ನಿಂತು ನೋಡಿದಳು. ಕೆಲವೊಮ್ಮೆ ಧನ್ಯವಾದಕ್ಕೆ ಯಾವುದೇ ಪದಗಳು ಬೇಕಿರುವುದಿಲ್ಲ. ಅದು ಅನುಭವಕ್ಕೆ ಬರುತ್ತೆ. ಒಬ್ಬನೇ ಇರುತ್ತಾನೆ. ಮೀಟರ್ ಚಾಲ್ತಿಯಲ್ಲಿರುತ್ತೆ. ಅವನಲ್ಲಿ ಯಾವುದೋ ಬದಲಾವಣೆ ಇತ್ತು. ಏನೇ ಒಂದು ಸಿಕ್ಕಿದಂತಾಯ್ತು. ಅವನ ಟ್ಯಾಕ್ಸಿಯನ್ನು ನಿಧಾನವಾಗಿ ತೊಳೆಯುತ್ತಾನೆ. ಹಿಂದೇನು ವಿಭಿನ್ನವಾಗಿದೆ. ಆತುರವಿಲ್ಲ. ಬದಲಾಗಿ ಸರಿಯಾಗಿ ನೋಡಿಕೊಳ್ಳುವುದು. ಅವನ ಫೋನ್ ರಿಂಗ್ ಆಗುತ್ತೆ. ಬದಲಾವಣೆ ಆಗಾಗ ಆಗುತ್ತದೆ. ಸಾಮಾನ್ಯವಾದ ಹಲೋ ಒಟ್ಟಿಗೆ. ನಾನು ಜೋ. ನೀನು ನನ್ನ ಮಗಳು ಮತ್ತೆ ಮೊಮ್ಮಗನನ್ನು ಮನೆಗೆ ಬಿಟ್ಟಿದ್ದೀಯಾ. ಆಕೆ ನೋವಾದ ಪರಿಸ್ಥಿತಿಯಿಂದ ಪಾರಾದಳು. ಆದರೆ ನಿನ್ನ ದಯೆ ಆಕೆಗೆ ನಂಬಿಕೆ ಕೊಟ್ಟಿತು. ರಾಮ್ ಕೇಳಿಸ್ಕೋ. ಸ್ತಬ್ಧವಾಗಿ ನಿಂತಿದ್ದಾನೆ. ನೀನಾಕೆಗೆ ಗೌರವ ಕೊಟ್ಟೆ, ಜೋ ಹೇಳ್ತಾನೆ. ರಾಮ್ ಏನೂ ಹೇಳುವುದಿಲ್ಲ. ಅವನಿಗೆ ಮಾತುಗಳು ಬೇಕಿರಲಿಲ್ಲ. ಅವನ ಹೃದಯದಲ್ಲಿ ಎಲ್ಲವೂ ಅರ್ಥವಾಗಿದೆ. ಇಂಜಿನ್ ಸ್ಟಾರ್ಟ್ ಆಗುತ್ತದೆ. ಸೇಮ್ ರೂಟ್, ಸೇಮ್ ಕ್ಯಾಬ್. ಅದರ ಒಳಗಡೆ ಡ್ರೈವರ್. ಅವನು ವಿಭಿನ್ನವಾದ ವ್ಯಕ್ತಿ. ಅವನು ಸ್ವಚ್ಛ ಮಾಡುತ್ತಾ ಇರುತ್ತಾನೆ. ಗೌರವ ಈ ಚಿಕ್ಕ ಚಿಕ್ಕ ಸಹಾಯಗಳೊಂದಿಗೆ ಬೆರೆತಿರುತ್ತದೆ. ಅವನ ಪಕ್ಕದಲ್ಲಿ ಒಂದು ನಯವಾದ ಕಾರು ಬರುತ್ತದೆ. ಹಿಂದಿನ ಮತ್ತು ವರ್ತಮಾನದ ಹೆಜ್ಜೆ ಹೊರಬರುತ್ತದೆ. ರಾಮ್ ಅವನ ಉಸಿರನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಮೀರಾ ಮುಗುಳ್ನಗುತ್ತಾಳೆ. ಯಾವುದೇ ಮಾತುಗಳು ಬೇಕಿಲ್ಲ ಈಗ. ಶಾಂತವಾದ ತಿಳುವಳಿಕೆಯನ್ನು ಹಂಚಿಕೊಂಡಿದ್ದಾರೆ. ಜೋ ಆತನಿಗೊಂದು ಕೆಲಸ ಕೊಡ್ತಾನೆ. ನೇರವಾದ ಕೈಗಳು. ರಾಮ್ ಹೆಪ್ಪುಗಟ್ಟಿ ನಿಲ್ಲುತ್ತಾನೆ. ಆ ರೀತಿಯ ಒಂದು ದಯೆಯನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು. ಜೋ ತಲುಪುತ್ತಾನೆ. ಮೀರಾ ನಗುತ್ತಾಳೆ. ರಾಮ್ ಕೆಲಸವನ್ನು ನೋಡುವುದಿಲ್ಲ, ಆದರೆ ನಂಬಿಕೆಯ ದುರ್ಬಲ ಸೇತುವೆ. ಮೀರಾ ಕಣ್ಣುಗಳು ಮಾತನಾಡುತ್ತದೆ. ರಾಮ್ ಕಣ್ಣುಗಳನ್ನು ಕೆಳಗಾಕ್ತಾನೆ. ಇನ್ನೂ ಕಲಿಯುತ್ತಿದ್ದಾನೆ. ಉಡುಗೊರೆ ಒಪ್ಪಿಕೊಳ್ಳುವುದು ಹೇಗೆ ಎಂದು. ಜೋನ ಕೆಲಸ ಚೆನ್ನಾಗಿತ್ತು, ಮರ್ಯಾದಸ್ತಂತದ್ದು. ರಾಮ್ ಕೇಳುತ್ತಾನೆ. ಅವನ ಹೃದಯ ತೀರುತ್ತದೆ. ಮೊದಲನೇ ಬಾರಿಗೆ. ಕೊನೆಗೂ ರಾಮ್ ಮಾತಾಡುತ್ತಾನೆ. ಧನ್ಯವಾದ. ಎರಡು ಚಿಕ್ಕ ಪ್ರಪಂಚ. ಆ ದೇಹ ಎಲ್ಲವನ್ನು ನಿರ್ವಹಿಸುತ್ತದೆ. ಮೀರಾ ಅವನ ಕೈಗೆ ಒಂದು ಎನ್ವೆಲಪ್ ಕೊಡ್ತಾಳೆ. ಯಾವುದೇ ಫಸ್ ಇಲ್ಲ, ಭಾಷಣವಿಲ್ಲ. ನಿಶಬ್ದವಾದ, ಮಾತನಾಡದ ಅರ್ಥ. ಫೋಟೋ, ಒಂದು ನೋಟ್, ಒಂದು ಗೆರೆ. ಬದಲಾವಣೆ ಏನು ಅಂತಂದ್ರೆ ಅವನದೇ ದಾರಿ. ಇವರೇ ನನ್ನ ಲೈಫ್. ಅವನು ಮತ್ತೆ ಓದುತ್ತಾನೆ. ಮತ್ತೆ ಮಾತುಗಳು ಒಂದಾಗುತ್ತೆ ಅವನ ಹೃದಯಕ್ಕೆ. ನಕ್ಷತ್ರಗಳ ಕೆಳಗಡೆ ಫೋಟೋ ಹಿಡಿದು ನೋಡುತ್ತಾನೆ. ಅವನು ಉತ್ತರಕ್ಕಾಗಿ ಹುಡುಕುತ್ತಿರಲಿಲ್ಲ. ಅವನು ಅನುಭವಿಸುತ್ತಿದ್ದಾನೆ. ಹೊಸ ಶರ್ಟ್, ಒಂದೊಳ್ಳೆ ಹ್ಯಾಂಡ್ ಶೇಕ್. ಅವನು ಮುಂದಕ್ಕೆ ಹೋಗುತ್ತಾನೆ. ಯಾವುದೇ ಭಯವಿರುವುದಿಲ್ಲ. ಕೇವಲ ರೆಡಿ ಇರ್ತಾನೆ. ವಿಭಿನ್ನ ಕಾರ್, ಅದೇ ನೇರವಾದ ಕೈಗಳು. ಆದರೆ ಈಗ ಅವನ ಬಳಿ ಸರಿಯಾದ ದಾರಿ ಇದೆ ಎಂದು ಓಡಿಸುತ್ತಿದ್ದಾನೆ. ರಾಧಾಳನ್ನವನು ಹಾದು ಹೋಗುತ್ತಾನೆ. ಯಾವುದೇ ಮಾತಿಲ್ಲ, ಕೇವಲ ನೋಟವಷ್ಟೇ. ಇದೇ ಅವರಿಗೆ ಸಾಕು. ಸೂರ್ಯೋದಯವು ಎಲ್ಲ ಕಡೆ ಹಬ್ಬಿಕೊಳ್ಳುತ್ತೆ. ಅವನು ಓಡಿಸುತ್ತಾನೆ. ಯಾವುದೇ ಗುರಿ ಇರೋದಿಲ್ಲ, ಕೇವಲ ಶಾಂತಿ, ಮನಃಶಾಂತಿ. ಅವನೊಬ್ಬನೇ ತಿನ್ನುತ್ತಾನೆ. ಆದರೆ ಒಬ್ಬಂಟಿಯಲ್ಲ. ಅವನ ಶೆಲ್ಫ್ನಲ್ಲಿ ಇರುವಂತ ಫೋಟೋ ಎಲ್ಲವೂ ಹೇಳುತ್ತದೆ. ಅವನ ಬಾಗಿಲ ಬಳಿ ಅವನು ಶಾಂತದಿಂದ ನಗುತ್ತಾನೆ. ನಕ್ಷತ್ರಗಳು ಅವನ ಬಳಿ ಮಾತನಾಡುತ್ತಿಲ್ಲ, ಆದರೆ ಅವು ಕೇಳುತ್ತದೆ. ಹಾಸ್ಪಿಟಲ್ ಹೊರಗಡೆ ಅವನು ನಿಲ್ಲುತ್ತಾನೆ. ಇನ್ಯಾವುದೇ ನೋವು ಇರುವುದಿಲ್ಲ, ಕೇವಲ ಮೆಮೊರಿ ಅಷ್ಟೇ. ಒಬ್ಬ ಬಡ ವ್ಯಕ್ತಿಗೆ ಸಹಾಯ ಮಾಡುತ್ತಾನೆ. ಕ್ಯಾಮರಾ ಇಲ್ಲ, ಯಾವುದೇ ರಿವಾರ್ಡ್ ಇಲ್ಲ. ಕೇವಲ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದಾನೆ. ಅವನು ಹೊಸ ಕಾರನ್ನು ಪಾಲಿಶ್ ಮಾಡ್ತಾನೆ. ಮತ್ತೆ ಇದು ಕೇವಲ ಕೆಲಸ ಮಾತ್ರವಲ್ಲ, ಅದೊಂದು ಆತ್ಮಗೌರವ. ಈಗ ತಾಳ್ಮೆಯಿಂದ ಕಾರು ಓಡಿಸುತ್ತಾನೆ. ಅವನ ಕತೆ ಅವನ ಜೊತೆಯಲ್ಲಿ ಹೋಗುತ್ತದೆ. ಮುಂದೆಗಡೆ ಏನೂ ಅರಿಯದ ವ್ಯಕ್ತಿ. ಒಂದು ನೋಟ, ಒಂದು ನಗು. ಮೀರಾ ಮತ್ತೆ ಮಗು ಅವನು ಹೋಗುವುದನ್ನು ನೋಡಿದರು. ಅವನು ಅವರನ್ನು ನೋಡುತ್ತಾನೆ. ನೋಡಿ ಅವರನ್ನ. ಫೋಟೋ ಮಿರರ್ ಬಳಿ ಇಡುತ್ತಾನೆ. ನಿಧಾನವಾಗಿ ಅಡ್ಜಸ್ಟ್ ಮಾಡುತ್ತಾನೆ. ಅವನ ನಿಶಬ್ದ, ನೇರವಾದ ಮಾತು. ಕಾರ್ ಬಂಗಾರದ ಬೆಣ್ಣೆಯ ಕಡೆಗೆ ಹೋಗುತ್ತದೆ. ಒಳಗೆ ಯಾವುದೇ ಗುರಿ ಇರಲಿಲ್ಲ. ಕೇವಲ ವ್ಯಕ್ತಿ ಉದ್ಧಾರವಾಗುತ್ತಿದ್ದಾನೆ.